ಲೋ ಮಚ್ಚ, ಇಡೀ ಭೂಮಿಲಿ ಒಂದ್ ಗಾಡಿ ಐತೆ. ಆ ಗಾಡಿನ ಮುಂದೆಯಿಂದ ದೇವ್ರು ಮಾಡೋರೆ, ಆದ್ರೆ ಹಿಂದೆಯಿಂದ ನಾವು ಮನುಷ್ಯ ಮಾಡಿದೀವಿ. ಯಾವ ಗಾಡಿ ಅದು? ಅದ್ಯಾವ ಗಾಡಿ? ಎತ್ತಿನ ಗಾಡಿ. Hi, hello guys, so welcome back to a new video guys. So ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. Start camera, running, action! ಲೋ ಮಚ್ಚ, ಇಡೀ ಭೂಮಿಲಿ ಒಂದ್ ಗಾಡಿ ಐತೆ. ಆ ಗಾಡಿನ ಮುಂದೆಯಿಂದ ದೇವ್ರು ಮಾಡೋರೆ, ಆದ್ರೆ ಹಿಂದೆಯಿಂದ ನಾವು ಮನುಷ್ಯ ಮಾಡಿದೀವಿ. ಯಾವ ಗಾಡಿ ಅದು? ಅದ್ಯಾವ ಗಾಡಿ? ಎತ್ತಿನ ಗಾಡಿ. ಆಯ್ತಪ್ಪ, ಎಲೆಗಳೇ ಇಲ್ದಿರೋ ಟ್ರೀ ಯಾವ್ದು? ಎಲೆಗಳೇ ಇಲ್ದಿರೋ ಟ್ರೀನಾ? ಅದ್ಯಾವ ಟ್ರೀ? ಫ್ಲಾಟ್ರಿ. ಆಯ್ತಪ್ಪ, ನಮ್ಮ ಮನೇಲಿ ಒಂದ್ ಪ್ಲೇಟ್ ಐತೆ, ಅದ್ರಲ್ಲಿ ಊಟನೇ ಮಾಡಕ್ಕಲ್ಲ. ಯಾವ ಪ್ಲೇಟು? ಅದ್ಯಾವ ಪ್ಲೇಟು? ನಂಬರ್ ಪ್ಲೇಟು. ಆಯ್ತಪ್ಪ, ನಮ್ಮ ಹತ್ರ ಒಂದು ಗೇಟ್ ಐತೆ, ಆ ಗೇಟ್ ನ ಕ್ಲೋಸ್ ಮಾಡಕ್ಕೆ ಆಗಲ್ಲ. ಯಾವ ಗೇಟು? ಹಾ, ಇದು ಗೊತ್ತು, ಕೋಲ್ ಗೇಟು. ಅಲ್ಲ, ಇಂಡಿಯಾ ಗೇಟು. ಯಾಕ್ ಮರಿ ಉಲ್ಟಾ ಸೀದಾ ಕ್ವಶನ್ ಕೇಳ್ತಿದ್ಯಾ? ಎಲ್ಲಾರು ಕಡಿತೈತಾ? ಓ, ಕಡಿತೈತೆ ಮಾಮ್. ಬೆನ್ ಕೆಳಗೆ, ತೊಡೆ ಕೆಳಗೆ, ಕೈ ಕೆಳಗೆ ಬಂದ್ ಕಡಿತ್ಯಾ? ನಿಮ್ ಮನೆ ಹತ್ರ ನಾಯಿ ಇದ್ರು ಕಡಿಸ್ಕೋ ಅದ್ರ ಹತ್ರ. ಬನ್ನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಹೋಗೋಣ. ಸೊ ನಮಸ್ಕಾರ ಗೈಸ್, ಇಲ್ಲೊಂದ್ ಅಕ್ಕ ಅವ್ರ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗೋರೆ ಕ್ಯಾಂಪಿಂಗ್ ಮಾಡಕ್ಕೆ. ಅಂಡ್ ಇವ್ರ ಫ್ಯಾಮಿಲಿ 50 ಜನ ಅವ್ರೆ. ಫ್ಯಾಮಿಲಿ ಅಂತಾರ ಅದನ್ನ, ಸಂಘ ಕಟ್ಕೊಂಡ್ಬಿಟ್ಟವ್ರು ಇವರು. ಮೆಜೆಸ್ಟಿಕ್ ತಂದಿರೋ ಕಂಬಳಿಗಳು ತಂದವ್ರೆ. ಇಲ್ಲಿ ಗ್ರಿಲ್ಡ್ ಚಿಕನ್ ಕಬಾಬ್ ಮಾಡ್ತಾವ್ರೆ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾವ್ರೆ. ಇಲ್ಲಿ ಈರುಳ್ಳಿ, ಟೊಮೆಟೊ, ಎಲೆಕೋಸ್ ಎಲ್ಲ ಕಟ್ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಓ, ಬರ್ಗರ್ ಮಾಡ್ತಾವ್ರೆ. ದಿನ ಯಾರು ತಿಂತಾರೋ ಬರ್ಗರ್, ಅವ್ನ್ ದೊಡ್ಡ. ಇಲ್ಲಿ ಒಲೆ ಮೇಲೆ ಒಂದ್ ತಪ್ಲೆ ಇಕ್ಬಿಟ್ಟು, ಏನಿದು ಐಸ್ ಕ್ರೀಮಾ? ಇದನ್ನೆಲ್ಲೋ ನೋಡ್ದಾಗ ಟೀ ಮಾಡ್ತಾವ್ರೆ. ಓ ನೋಡ್ರಿ, ಇವ್ರು ಟೀ ಈ ತರ ಬಾಕ್ಸ್ ಹಾಕೊಂಡು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡ್ಬಿಟ್ಟು ಯಾವಾಗ ಬೇಕಾವಾಗ ಬಿಸಿ ಮಾಡ್ಕೊಂಡು ಕುಡ್ಬಿಡೋದು. ಬಾಕ್ಸ್ ಜಲೇಬಿಗಳು ಎತ್ಕೊಂಡ್ ಬಂದವ್ರೆ. ಜಲೇಬಿ ಮಾರೋನ್ಗಂತೂ ಲಾಟ್ರಿ. ಆಮೇಲೆ ಫೈರ್ ಕ್ಯಾಂಪ್ ಹಾಕಿ ಇದೇನಿದು ಕ್ರೀಮ್ ಬಿಸ್ಕೆಟ್ ಮಾಡ್ಕೊಂಡ್ ತಿಂತವ್ರೆ. ಇಷ್ಟೊಂದ್ ಕ್ರೀಮ್ ಯಾರು ಹಾಕಂತಾರೆ? ಚೀ. ಆಮೇಲೆ ಮಲ್ಕೊಂಡ್ರು ಎದ್ಬಿಟ್ರು. ಇವಾಗ ಏನ್ ಮಾಡ್ತಾವ್ರೆ? ಮೊಸರು ಹಾಕೋದ್ರು, ನೀರ್ ಹಾಕೋದ್ರು, ಮಿಕ್ಸ್ ಮಾಡಿ ಲಸ್ಸಿ ಮಾಡ್ತಾವ್ರೆ ಗುರು. ಒಟ್ನಲ್ಲಿ ಬೇರೆ ದೇಶದಲ್ಲೂ ಲಸ್ಸಿ ಗಿಸಿ ಎಲ್ಲ ಕುಡಿತಾರೆ. ಆಮೇಲೆ ಏನೋ ತಗೋದ್ರು, ಏನಿದು ಆಲೂಗಡ್ಡೆ ಪಲ್ಯನ. ಆಮೇಲೆ ಕೊತ್ಮೀರಿ ಗಿತ್ಮೀರಿ ಎಲ್ಲ ಕಟ್ ಮಾಡೋ ರೋಡೆ ಹಾಕೋದ್ರು. ಪೂರಿ ಮಾಡ್ತಾವ್ರ ಅಂದ್ರೆ ಪಕ್ಕ ಆಲೂಗಡ್ಡೆ ಪಲ್ಯನೇ ಅದು. ನೋಡಿ, ನಾನು ಏನಂದೆ, ಕಲರ್ ಸ್ವಲ್ಪ ಬೇರೆ ತರ ಐತೆ ಅಷ್ಟೇ. ಪೂರಿ ಜೊತೆ ಚೆನ್ನಾಗಿ ತಿಂದಿ ಇವಾಗ ಬಂದಿಲ್ಲ ಏನೋ ಮಾಡ್ತಾವ್ರೆ. ಮತ್ತೆ ಟೀ. ಲೈಫ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ವಾ? ನಕ್ಕನ್ ಟೀ ಇಂಪಾರ್ಟೆಂಟ್. ಅವ್ರ ಚಿಕ್ಕಪ್ಪ ಮೀನ್ ಹಿಡಿಯೋರ್ ಆಗಿರಂತೆ. 1-2 ಮೀನ್ ಹಿಡ್ಕೊಂಡ್ ಬಂದ್ರು ಚೆನ್ನಾಗಿ. ಇವಾಗ ಅದನ್ನ ಕಟ್ ಮಾಡಿ ಕ್ಲೀನ್ ಮಾಡ್ತಾವ್ರೆ. ಕ್ಲೀನ್ ಮಾಡಕ್ಕೆ ಬಿಗ್ ಬಾಸ್ ಕೊಡ್ಬೇಕಾಯ್ತು. ಚೆನ್ನಾಗಿ ಕ್ಲೀನ್ ಮಾಡೋರು. ಚೆನ್ನಾಗಿ ಬಾಣ್ಲಿ ಹಾಕಿ ಫ್ರೈಗಿ ಎಲ್ಲ ಮಾಡಿ ನಂಬೈಲು ನೀರ್ ಬರ್ಸ್ತವ್ರ ಚಪ್ರಿಗಳು. ಅದನ್ನ ರೈಸ್ ಜೊತೆ ಹಾಕೊಂಡು ಚೆನ್ನಾಗಿ ತಿಂದಿ. ಓ, ಮಾವನಣ್ಣು ಊಟ ಆದ್ಮೇಲೆ ಮಾವನಣ್ಣು ತಿನ್ಬೇಕು, ಚೆನ್ನಾಗಿರುತ್ತೆ. ಇವಾಗ ಏನ್ ಮಾಡ್ತಾವ್ರೆ? ಮಟನ್. ಇವಾಗ ತಾನೇ ಅಷ್ಟೊಂದ್ ದೆಂಗ್ ತಿಂದ್ರಲ್ಲ. ಓ, 50 ಜನ ಫ್ಯಾಮಿಲಿ ಅಲ್ವಾ ಗಾಯ್ಸ್, ಅದಕ್ಕೆ 50 ತರ ಊಟ ಅವ್ರಿಗೆ. ನೋಡ್ದವ್ರ ಆಹಾ ಎಷ್ಟ್ ಸತಿ ಬಾಯಲ್ಲಿ ನೀರ್ ಬರ್ತಾವ್ರ ಚಪ್ರಿಗಳು. ನೋಡ್ದವ್ರ ಏನ್ ಕ್ಯಾಂಪಿಂಗ್ ಬಂದವ್ರ, ಹೋಟ್ಲ್ ಓಪನ್ ಮಾಡಕ್ ಬಂದವ್ರ ಅನ್ಕೋಬೇಕು. ಅದಕ್ಕೆ ಗ್ರೇವಿ ತರ ಮಾಡ್ಕೊಂಡು, ಅದಕ್ಕೆ ರೊಟ್ಟಿ ಮಾಡ್ಕೊಂಡು, ರೊಟ್ಟಿ ಗ್ರೇವಿ ಆಹಾ ಅದನ್ನೆಲ್ಲ ಚೆನ್ನಾಗಿ ತಿಂದಿ. ಟೀ ಮತ್ತೆ ಟೀ. ನಮ್ ಫ್ರೆಂಡ್ ಗಿಂತ ಜಾಸ್ತಿ ಟೀ ಕುಡಿತಾರಲ್ಲ ಗುರು ಇವರು. ಮತ್ತೆ ಇವಾಗ ಲಸ್ಸಿ ಟೀ. ಮತ್ತೆ ಏನ್ ಮಾಡ್ತಾವ್ರೆ? ಇದೇನ್ ಬಿಸಿಬೇಳೆ ಬಾತಾ? ಓ, ಕಾಳು ಗ್ರೇವಿ ಪೂರಿಗಳ ಜೊತೆ ತಿನ್ನಕ್ಕೆ. ನೋಡಿ, ರೋಟಿ ಮಾಡ್ತಾವ್ರೆ. ಮತ್ತೆ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಿ ಗ್ರೇವಿನ ಹಾಕೊಂಡು ಚೆನ್ನಾಗಿ ತಿಂದಿ. ಮತ್ತೆ ಏನ್ ಮಾಡ್ತಾವ್ರೆ? ಮತ್ತೆ ಟೀ. ನಾಷ್ಟ ಆದ್ಮೇಲೆ ಟೀ, ಊಟ ಆದ್ಮೇಲೆ ಟೀ ಆದ್ಮೇಲೆ ಟೀ ಕುಡಿತಾರೆ ಚಪ್ರಿಗಳು ಇವರು. ಇವಾಗ ಏನ್ ಮಾಡ್ತಾವ್ರು? ಜೋಳ ಬೇಯಿಸಿ ಬ್ಲಾಕ್ ಪೆಪ್ಪರ್ ಗಿಪ್ಪರ್ ಎಲ್ಲ ಹಾಕಿ ಚೆನ್ನಾಗಿ ತಿಂದಿ. ಇವಾಗ ಏನೋ ತಗೊಂಬಂದ್ರು ಬಕೆಟ್ ಅಲ್ಲಿ ಮತ್ತೆ ಚಿಕನ್ ಏನೋ ಸಕ್ಕತ್ತ ಗ್ರೇವಿ ತರ ಮಾಡಿ. ಮತ್ತೆ ರೊಟ್ಟಿ ಎಸೆ ತಿಂತಾರ ಗುರು ದಿನಕ್ಕೆ. ರೊಟ್ಟಿ ತಿನ್ ಆರು ಸಕ್ಕತ್ತಾಗೈತೆ. ಎಲ್ಲ ಚೆನ್ನಾಗಿ ತಿಂದಿ. ಮತ್ತೆ ಟೀ. ಅವ್ರ ಅಮ್ಮ ಟೀ ಇವ್ರಿಗೆ ಉಟ್ಬಿಟ್ಟೈತ, ಇವ್ರೆ ಟೀ ಉಟ್ಬಿಟ್ಟವ್ರ ಗೊತ್ತಾಯ್ತಿಲ್ಲ. ಮತ್ತೆ ಈರುಳ್ಳಿ ಗಿರುಳ್ಳಿ ಜೋರಾಗಿ ಕಟ್ ಮಾಡಿ, ಟೊಮೆಟೊ ಎಲ್ಲ ಕಟ್ ಮಾಡಿ. ಓ ಸರಿ, ಈಗ ಜೋರಾಗಿ ಮಾಡ್ತಾರ ಗುರು ಇವ್ರು. ಮತ್ತೆ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿ, ಓ ಕೋಳಿ ದಿಡಿ ಫ್ಯಾಮಿಲಿ ಮೊಟ್ಟೆ ತಿನ್ಕೊಂಡ್ಬಿಟ್ಟವ್ರೆ. ಎಲ್ಲ ಚೆನ್ನಾಗಿ ತಿರುಗಿಸಿ ಹಾಕಿ ಆಮ್ಲೆಟ್ ಗಿಮ್ಲೆಟ್ ಎಲ್ಲ ಮಾಡಿ. ಮತ್ತೆ ಓ ನೆನ್ನೆ ಮಿಕ್ಕಿರೋ ಚಿಕನ್ ಗಿಕನ್ ಎಲ್ಲ ಹಾಕಿ ಎಲ್ಲ ಮಾಡಿ. ನಂಗೆ ಒಂದೊಂದ್ಸತಿ ಇವ್ರ ಫ್ಯಾಮಿಲಿ ಉಟ್ಬೇಕಾಯ್ತು ಅನ್ಸೈತೆ ಗುರು. ಚೆನ್ನಾಗಿ ಮಾಡಿ ಹಾಕ್ತಾರೆ. ಬರೀ ಆರಾಮಾಗಿ ಕುತ್ಕೊಂಡು ತಿನ್ನೋದು ಅಷ್ಟೇ ಕೆಲಸ. ಬ್ರೆಡ್ ರೋಸ್ಟ್ ಎಲ್ಲ ಮಾಡಿ ಚೆನ್ನಾಗಿ ತಿಂದಿ. ಮತ್ತೇನ ಮಾಡ್ತಾವ್ರ? ಮತ್ತೆ ಇವ್ರ ಅಮ್ಮ ನಿಮ್ಮ ನಿರೀಕ್ಷೆಗೂ ಮೀರಿದೆ. ನಾವೇನ್ ನಿರೀಕ್ಷೆ ಮಾಡ್ಕೊಂಡು ಬಂದಿದ್ವಿ ಅದಕ್ಕೂ ಮೀರಿದೆ. ಓಕೆನಾ? ತಗೋಮಗ, ರಾಗಿ ಅಂಗಡಿಲಿ ರಾಗಿ ಕೊಟ್ಟಿದೀನಿ, ಹೋಗ್ ಬೀಸ್ಕೊಂಬ. ತಗೋಪಿ ನೀನ್ ಹಸಿಟ್ಟು. ನಮ್ಮಪ್ಪ ರಾಗಿ ಕೊಟ್ಟಿದ್ದು, ನೀವ್ಯಾಕ್ ನಂಗೆ ಹಸಿಟ್ ಕೊಡ್ತಿದ್ದೀರಾ? ರಾಗಿ ಕೊಡಿ. ಮುಚ್ಕೊಂಡು 25 ರೂಪಾಯಿ ಕೊಟ್ಬಿಟ್ಟು ನೀನ್ ಹಸಿಟ್ ತಗೊಂಡಾಗ. ಇಲ್ಲ ನೀವೆಲ್ಲ ಕದಿತೀರಾ. ನಂದು 10 kg ರಾಗಿ ತೂಕ ಹಾಕಿ ಬಾರ ಬೇವರ್ ಸೈಡ್ ತೂಕ ಮಾಡೇ ಬಿಡೋಣ. 9 kg 800 ಗ್ರಾಮ್ 200 ಗ್ರಾಮ್ ಕದ್ಬಿಟ್ಟಿದ್ದೀರಾ. 200 ಗ್ರಾಮ್ ಬೇಕಾ? ನೋಡೋ, ಇಷ್ಟೆಲ್ಲ ಆರುತ್ತೆ, ಇಷ್ಟೆಲ್ಲ ಉದುರೋಗುತ್ತೆ, ಅವೆಲ್ಲ ಎಲ್ಲೋಗುತ್ತೆ. ಇದನ್ನು ಅದನ್ನೆಲ್ಲ ಕೊಡ್ತೀನಿ, ತಿಂತೀಯಾ? ನಾ ತಿಂತೀವಿ. ಇವ್ ನಕ್ಕನ್ ಎಲ್ಲ ಇವಾಗ ಅಂತ. ಅಲ್ಲೋಡ ಅವ್ನ್ ಚಪ್ಲಿ ಹೆಂಗೈತೆ? ಬಡೂರ್ ಬೇವರ್ಸಿ ಬಿಕಾರಿ. ಇಲ್ಲೋ ನನ್ ಬ್ರಾಂಡೆಡ್ ಹೆಂಗೈತೆ? ಬಿಸ್ಲರಿ.
ಮಚ ಆ ಒಂದ್ ಇಟ್ಕೆ ಎಷ್ಟಕ್ ಹೋಗ್ಬೋದು? ಅದೇ ಒಂದು 8-9 ರೂಪಾಯಿ. ಏಕೆ ನೀನ ತಗೊಂಬೇಕಂತ ಇದ್ಯಾ? ಇವನೆಲ್ಲೋದ? 18-19 ಮಚ, ಕ್ವಾರ್ಟರ್ ದುಡ್ಡಾಯ್ತು. ಇನ್ನೊಂದ್ ಹೇಳಿ ತಗೊಳ್ಳೋ. ಯಾಕೆ? ಸೈಡ್ಸ್ ಸ್ವಲ್ಪ ಬೇಕಲ್ಲ. ಕರೆಕ್ಟ್ ಮಚ. ಮಚ, ನಿನ್ ಜೊತೆ ಯಾವ್ದಾದ್ರು ಒಂದ್ ಜೊತೆ ಚೆನ್ನಾಗಿರೋ ಬಟ್ಟೆ ಇದ್ಯಾ? ಹೂ ಇದೆ, ಯಾಕೆ? ನನ್ಗೆ ಹಾಕೊಳಕ್ ಬಿದ್ದು ಕುಡ್ಕ ಬಂದು ಹಾಕೊಂಡ ಬರೋಡೆ ಅದನ್ನ ಕೇಳಬೇಕಾ? ಅದಿರ್ಲಿ, ಎಲ್ಲಿ ಹೋಗ್ತಾ ಇದ್ಯಾ? ಎಲ್ಲಿಗೂ ಇಲ್ಲ ಮಚ, ಹಬ್ಬ ಬರ್ತಿದ್ಯಲ್ಲ, ಹಬ್ಬಕ್ ಹಾಕೊಳಕ್ಕೆ. ಹಬ್ಬದ ದಿನ ನಾಳೆ ಬಟ್ಟೆ ಹಾಕೋಬೇಕ ಮಿಂದೆ ಹೊಸ ತಗೊಳ್ಳೋ ಅಷ್ಟು ದುಡ್ಡಿಲ್ಲ ಕಣಲ್ಲವ್ರೆ. ನಂದಾದ್ರು ಹೇಳ್ಬೇಕನ, ನಾನೇನ್ ಸತ್ತೋಗಿದ್ದೇನ? ಯಾಕಪ್ಪ, ಲಾಟ್ರಿ ಏನಾದ್ರು ಹೊಡ್ದ ಅಷ್ಟೊಂದು ದುಡ್ಡು ಬರೋ ಅಷ್ಟು? ಹಬ್ಬಕ್ಕೆ 2 ಜೊತೆ ಬಟ್ಟೆ ತಗೊಳ್ಳೋಣ ಅಂತ ದುಡ್ಡೆ ತಿಳ್ಕೊಂಡಿದ್ದೆ. ಇವಾಗ ಇಬ್ರು ಒಂದೊಂದ್ ಜೊತೆ ತಗೊಳ್ಳೋಣಪ್ಪ. ಈ ತರ ವಿಚಾರದಲ್ಲಿ ದುಡ್ಡಿಲ್ಲ ಅಂದ್ರೆ ಫಸ್ಟ್ ಹೇಳಕ್ ಕಲಿ. ಮಗು, ಕಾಣಿಕೆ ರೂಪದಲ್ಲಿ ಏನಾದ್ರು ಕೊಡಪ್ಪ. ನೀನು ಸ್ವರ್ಬಕ್ ಹೋಗ್ತೀಯಾ? ಹೋಗಿ ಬಾಬಾ, ದಕ್ಷಿಣ ರೂಪದಲ್ಲಿ ನಿಮ್ಗೆ ಬೆಂಗಳೂರನ್ನೇ ಕೊಡ್ತಾ ಇದ್ದೀನಿ, ಮಜಾ ಮಾಡೋಗಿ. ಬೋಳಿ ಮಗನೆ, ಬೆಂಗಳೂರೇ ನಿಮ್ಮ ಅಪ್ಪಂದ, ನಾನೇ ಕೊಡ್ತೀನಿ ಅಂತಿದ್ಯಲ್ಲ. ಮಿಲ್ರು ಬಿಡ್ದೋನೆ, ಸ್ವರ್ಗ ನಿಮ್ಮ ಅಪ್ಪನ ಮನೆದ. ನಿನ್ಗೆ ದಕ್ಷಿಣ ಕೊಟ್ಟಿದ ತಕ್ಷಣ ನಾನು ಹೋಗಕ್ಕೆ. ನಮ್ಮಿಬ್ರು ಫ್ರೆಂಡ್ಶಿಪ್ ಮೇಲೆ ನಿಂಗೆ ಅನುಮಾನ ಬರಬಾರ್ದು ಅಂತ ಒಂದ್ ಕವಿತೆ ಬರ್ದಿ ಏನ್ ಕೇಳು. ಬೇಡ, ನಂಗೇನ್ ತಕ್ಷಣ ಅನುಮಾನ ಇಲ್ಲ. ನಿನ್ ಕವಿತೆ ಮಾತ್ರ ಹೇಳ್ಬೇಡ ಪ್ಲೀಸ್. ಕೇಳಿಲ್ಲ ಅಂದ್ರೆ ನಿನ್ ತಮ್ಮನ್ ಮೇಲಾಣೆ. ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ಎಂತ ತಡೆದಿದ್ಯಪ್ಪ ನೀನು ಬೋಸ್ನಿಕೆ? ಓಕೆ, ಕಂಟಿನ್ಯೂ. ನನ್ನನ್ನು ನಾನು ತಡೆದಿರುವೆ, ಯಾಕೆಂದ್ರೆ ನಮ್ಮಿಬ್ಬರ ಗೆಳೆತನ ತುಂಬಾ ಗಟ್ಟಿ ಇದೆ. ನಮ್ಮಿಬ್ಬರ ಗೆಳೆತನಕ್ಕೆ ಮರ್ಯಾದೆ ಕೊಡ್ತಿದ್ ಮಚ್ಚ. ಇಲ್ಲ ಹೊಡಿಯಕ್ ತಿಕ ನಿಂದು ಚೆನ್ನಾಗಿದೆ. ಮಕ್ಕಳು 3 ಬಿಟ್ಟು ಇಟ್ಬಿಟ್ಟವ್ರ. ಅಕ್ಕನ್ ಇವತ್ತು ಒಳ್ಳೆ ಕಾಸ್ ಮಾಡ್ಬಿಡ್ಬೇಕು. ಹಲೋ, ಶ್ರೀರಾಮ್ಪುರ ಸೀನಾ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ, ನಾನೇ ಹಾಕೊಳ್ಳಿ ನಿಂಗೆ. ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ನಂಗೆ ಕಾಸೇ ಕೊಟ್ಟಿಲ್ಲ. ನಾನು ಯಾಕೆ ಕಾಸು ಕೊಡ್ಲಿ? ಲೌಡೆ ಕೇಬಲ್, ನೀನ್ ನನ್ನ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು. ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಅರ್ಥ ಆಯ್ತಾನೆ? ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸೋ ಕಾಸು. ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ? ನಿನ್ ಮಗ ಕಿಡ್ನಾಪ್ ಆದಾಗ. ಲೋ ಮಚ್ಚ, ಹತ್ರ ಒಂದ್ ಪ್ರಶ್ನೆ ಇದೆ, ಅದಕ್ಕೆ ನೀನ್ ಉತ್ತರನೇ ಕೊಡಕ್ಕಾಗಲ್ಲ. ಯಾವ ಪ್ರಶ್ನೆ? ಮರ್ಯಾದೆ ಪ್ರಶ್ನೆ. ಓ, ಹಂಗಂದ್ರೆ ನನ್ನ ಹತ್ರ ಒಂದ್ ಡ್ರೆಸ್ ಐತೆ, ಅದ್ ನೀನ್ ಹಾಕೊಳಕ್ಕೆ ಆಗಲ್ಲ. ಹುಡುಗಿ ಡ್ರೆಸ್ ಅಲ್ಲ, ನಾನು ಹಾಕೊಳ್ಳಲ್ಲಪ್ಪ. ಹುಡುಗಿರ್ದಲ್ಲ ಅದು. ಮತ್ ಯಾವ ಡ್ರೆಸ್? ಆ ಡ್ರೆಸ್ ಮದ್ವೆ ಪೂರೈತರು ಮಾಡ್ತಾರೆ, ಡೈವರ್ಸ್ ಯಾಕೋ ಕೋರ್ಟಲ್ ಕೊಡ್ತಾರೆ. ನನಗೆ ಚಾಕ್ಲೇಟ್ ಕೊಡ್ತೀನಿ ತಾಳೆ, ಬಿಸ್ಕೆಟ್. ನೀನು ಫಸ್ಟ್ ಏಡ್ ಮನೇಲಿ ಮಾಡ್ಕೊಂಡ್ರೆ ಮಗು ಯಾಕೆ ಹಾಸ್ಪಿಟಲ್ ಹುಟ್ಟುತ್ತೆ? ನೀನ್ ಊಟ ಬಾಯಿಂದ ಮಾಡ್ರೆ ಹಿಂದೆಯಿಂದ ಎಂದು ಕೇಳ್ತೀಯಾ? ಹಲೋ ಸರ್, ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವನೆ. ತುಂಬಾ ದೊಡ್ಡ ಗಾಂಧೀಜಿ, 2000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವರಂತೆ. ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ನಮ್ಮ ಹತ್ರ ಗಾಂಧೀಜಿ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ಲಿದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾಮೇಲೆ ಬೇಜಾರಾಗ್ಬಿಡುತ್ತೆ. ಪಾಪು, ಪುಷ್ಪ ಎಲ್ಲಿದ್ಯಪ್ಪ? ಫೋನೇ ಇಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡೇನಲ್ಲಿ. ಗೊತ್ತ, ಪುಷ್ಪ ಅಂದ್ರೆ ಫೈರ್. ಸಿಗ್ನ ಹಿಡ್ಕೋ ವೈರ್. ಜಾಸ್ತಿ ಮಾತಾಡಿದ್ರೆ ಬಂದ್ ಕಚ್ಚಿ ರಕ್ತ ಕೊಡ್ಬಿಡ್ತೀನಿ. ನೀನ್ ನಮ್ಮ ಮನೆಗ್ ಬರಕ್ಕಾಗಲ್ಲ ಬಿಡಪ್ಪ. ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದ್ ಮಾಡ್ಸಿದೀನಿ. ನೀನ್ ಬರ್ಬೇಕಂದ್ರೆ ಬಕ್ಕಂಡ್ ಬರ್ಬೇಕು. ಬತ್ಯಾ? ಪುಷ್ಪ ಬಗ್ಗದೇ ಇಲ್ಲ. ಅಯ್ಯ, ಬಗ್ಗದ್ರೆ ಆಟ, ಬಗ್ಲಿ ಅಂದ್ರೆ ಶಾಟ್. ಅವಾಗ ನನ್ಗೇನು?